ವಿಜೃಂಭಣೆಯಿಂದ ಜರುಗಿದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಜಾತ್ರಾ ಮಹೋತ್ಸವ ಪಾಂಡವಪುರ ಪಟ್ಟಣದ ಹಾರ್ವಳ್ಳಿಯಲ್ಲಿ ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು. ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಶುಕ್ರವಾರ ಸಂಜೆಯಿಂದಲೇ ಹಲವು ಬಗೆಯ ವಿದ್ಯುತ್ ದೀಪಾಲಂಕಾರ ಹಾಗೂ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಶನಿವಾರ ಬೆಳಿಗ್ಗೆ 7ರ ಸುಮಾರಿಗೆ ವಿಶ್ವೇಶ್ವರಯ್ಯ ನಾಲೆಯಿಂದ ಕಳಸದ ಮೂಲಕ ದೇವರನ್ನು ತಂದು ದೇವರಿಗೆ ಅಲಂಕಾರ ಮಾಡಿ ಅಭಿಷೇಕ ಪಂಚಾಮೃತ ಸೇವೆ ಮಾಡಲಾಗುತ್ತದೆ. ನಂತರ ಬೆಳಿಗ್ಗೆ 9ರಿಂದಲೇ ಲಕ್ಷ್ಮೀನಾರಾಯಣ ಸ್ವಾಮಿ ದೇವರಿಗೆ ಭಕ್ತರು ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸಿದರು. ದೇವಸ್ಥಾನದ ಆವರಣದಲ್ಲಿ ಅಂಗಡಿ ಮುಂಗಟ್ಟುಗಳು ಸೇರಿದ್ದವು. ಮಧ್ಯಾಹ್ನದ ವೇಳೆಗೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವರ ಉತ್ಸವವನ್ನು ಭಕ್ತರು ಒತ್ತಿ ದೇವಸ್ಥಾನದ ಪ್ರಾಂಗಣದಲ್ಲಿ ಒಂದು ಸುತ್ತು ಮೆರೆಸಿದರು. ಈ ವೇಳೆ ಬಾಣ ಬಿರುಸು ಹಾಗೂ ಪಟಾಕಿ ಸುರಿಮಳೆಗೈಯಲಾಗಿತ್ತು. ಜಾತ್ರೆಗೆ ಸೇರಿದ ಅಪಾರ ಜನಸ್ತೋಮವು ದೇವರಿಗೆ ಪೂಜೆ ಪುನಸ್ಕಾರ ಸಲ್ಲಿಸಿದರು. ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಉತ್ಸವಕ್ಕೆ ಭಕ್ತರು ಕೈ ಮುಗಿದು ತಮ್ಮ ಭಕ್ತಿ ಭಾವ ಮೆರೆದರು. 15,000ಕ್ಕೂ ಹೆಚ್ಚು ಭಕ್ತರಿಂದ ಅನ್ನ ಸಂತರ್ಪಣೆ. ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಜಾತ್ರೆಯಲ್ಲಿ ಭಾಗವಹಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. 15,000ಕ್ಕೂ ಭಕ್ತಾದಿಗಳು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ದೇವರ ಪ್ರಸಾದ ಸ್ವೀಕರಿಸಿದರು. ಹರಕೆ ಹೊತ್ತ ಮಹಿಳೆಯರು ಹಾಗೂ ಯುವತಿಯರು ಬಾಯಿ ಬೀಗ ಹಾಕಿ ಹರಕೆ ತೀರಿಸಿದರು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜು ಸೇರಿದಂತೆ ಹಲವು ಗಣ್ಯರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇದೇ ರೀತಿ ಪಾಂಡವಪುರ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆ ಕಡೆ ಶ್ರಾವಣ ಶನಿವಾರ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರ ಮತ್ತು ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮದಿಂದ ಜರುಗಿದವು.
ಪಾಂಡುಪುರ ಟೌನ್ ಪಕ್ಕದಲ್ಲಿರ್ತಕ್ಕಂಥ ಅಂದರೆ ಪಾಂಡುಪುರ ಪಟ್ಟಣಕ್ಕೆ ಸೇರಿದಂಥ ಹಾರೋಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ನಡ್ಕೊಂಡು ಬಂದಿರತಕ್ಕಂಥ ಕಡೆ ಶ್ರಾವಣ ಶನಿವಾರದ ಅಂಗವಾಗಿ ಒಂದು ದೊಡ್ಡ ಮಟ್ಟದ ಜಾತ್ರೆ ಇಲ್ಲಿ ನಡೀತದೆ. ಅವತ್ತೊಂದು ದಿನ ಕಡೆ ಶ್ರಾವಣ ಶನಿವಾರದ ದಿನ ಬೆಳಿಗ್ಗೆ 5:00ವರೆಗೆ ಇಲ್ಲಿ ಪೂಜೆಗಳು ಪ್ರಾರಂಭ ಆಗ್ತದೆ. ವಿಶ್ವೇಶ್ವರಯ್ಯ ನಾಲೆಯಿಂದ ದೇವರನ್ನು ಕಳಸದ ಮೂಲಕ ತರೋದ್ರ ಮೂಲಕ ದೇವರಿಗೆ ಅಭಿಷೇಕ, ಅಲಂಕಾರ, ಪಂಚಾಮೃತ ಸೇವೆ ಇವೆಲ್ಲವನ್ನು ಮಾಡಿ 9 ಗಂಟೆಯಿಂದ ಬಂದಂಥ ಭಕ್ತಾದಿಗಳಿಗೆ ದರ್ಶನ, ಪೂಜೆ ಇವೆಲ್ಲವೂ ಕೂಡ ನಿರಂತರವಾಗಿ ನಡೀತದೆ. 1 ಗಂಟೆಗೆ ಒಂದು ಉತ್ಸವವನ್ನು, ಭಾಳ ದೊಡ್ಡ ಮಟ್ಟದಲ್ಲಿ ಉತ್ಸವವನ್ನು ಮಾಡ್ತೀವಿ. ಆ ಉತ್ಸವ ದೇವಸ್ಥಾನದ ಸುತ್ತ ಪ್ರಾಂಗಣದಲ್ಲಿ ಒಂದು ಸುತ್ತು ಬಂದು ನಂತರ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಇಲ್ಲಿ ಏರ್ಪಡಿಸಿದ್ವಿ. ಕಳೆದ ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಈ ವರ್ಷ ಅತಿ ಹೆಚ್ಚು ಭಕ್ತಾದಿಗಳು ನಮ್ಮ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಒಂದು 15ರಿಂದ 20 ಕ್ವಿಂಟಲ್ ಅಕ್ಕಿಯನ್ನು ನಾವು ಪ್ರಸಾದವಾಗಿ ಬಳಸ್ತಾ ಇದ್ದೀವಿ. ಈಗಾಗಲೇ ಒಂದು 15,000 ಜನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಇನ್ನೂ ಕೂಡ ರಾತ್ರಿ 8 ಗಂಟೆ 8:30 ಆದ್ರೂ ಕೂಡ ಭಕ್ತಾದಿಗಳು ನಿರಂತರವಾಗಿ ಬರ್ತಾ ಇದ್ದಾರೆ. ಭಗವಂತನ ಸೇವೆಯನ್ನು ಸಲ್ಲಿಸೋಕ್ಕೆ ಅಕ್ಕಪಕ್ಕದ ಗ್ರಾಮದ ಊರಿನವರು ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ಕುಟುಂಬದ ಎಲ್ಲ ವರ್ಗದವರು ಕೂಡ ಬಂದು ಬಹಳಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ಹಾರೋಹಳ್ಳಿ ಗ್ರಾಮಸ್ಥರ ಅಷ್ಟೇ ಅಲ್ಲ, ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ಕೂಡ ಇಲ್ಲಿಗೆ ಬಂದು ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಭಾಳ ಯಶಸ್ವಿಯಾಗಿ ಈ ವರ್ಷದ ಕಡೆ ಶ್ರಾವಣ ಶನಿವಾರ ಭಾಳ ಯಶಸ್ವಿಯಾಗಿ ಜರುಗಿದೆ.
ಎಲ್ಲ ಭಕ್ತಾದಿಗಳು ಕೂಡ ಬಹಳ ಸಂತೋಷಪಟ್ಟಿದ್ದಾರೆ. ಹಾಗೆ ಮತ್ತು ಇವತ್ತು ವಿಶೇಷವಾಗಿ ಅಮಾವಾಸ್ಯೆನೂ ಇರೋದ್ರಿಂದ ಹೆಚ್ಚು ಭಕ್ತರು ಬಂದಿದ್ದಾರೆ. ಮತ್ತು ಇಲ್ಲಿಯ ಒಂದು ಪದ್ಧತಿ ಅಂತ ಅಂದರೆ ಮದುವೆಯಾದಂಥ ದಂಪತಿಗಳಿಗೆ ಮಕ್ಕಳೇ ಆಗಲಿಲ್ಲ ಅಂತ ಅಂದರೆ ಅವರು ನಮ್ಮ ಕಾವೇರಿ ನೀರಿನಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆನಲ್ಲಿ ಮುತ್ತೈದೆಯರ ಹತ್ರ ಬಡ್ಲು ಹಾಕಿಸ್ಕೊಂಡ್ರೆ, ಅಂದರೆ ಒಂದೊಂದು ತುತ್ತು ಮಡ್ಲು ಅನ್ನ ಹಾಕಿಸ್ಕೊಂಡ್ರೆ ಅವ್ರಿಗೆ ಮಕ್ಕಳಾಗುತ್ತೆ ಅನ್ನೋದೊಂದು ಪ್ರತೀತಿ ಇಲ್ಲಿ ನಿರಂತರವಾಗಿ ನಡ್ಕೊಂಡ್ಬಂದಿದೆ. ಹಾಗೆ ಉತ್ಸವದ ಹಿಂಭಾಗ ಬಾಯಿಬೀಗ ಹರಕೆಯನ್ನು ಹೊತ್ತಂಥವ್ರು ಹರಕೆಯನ್ನು ತೀರಿಸ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳು ಕೂಡ ಈ ಹಾರೋಹಳ್ಳಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ನಂಬಿಕೆಯಿಂದ ಬಹಳ ಭಕ್ತಿಯಿಂದ ಎಲ್ಲರೂ ಕೂಡ ಬಂದು ಸೇವೆಯನ್ನು ಸಲ್ಲಿಸ್ತಾರೆ. ಹಾಗಾಗಿ ಕೊನೆ ರಾತ್ರಿ 9, 8, 30, 9 ಗಂಟೆಗೆ ಮಹಾಮಂಗಳಾರತಿನೂ ಕೂಡ ಆಗ್ತದೆ. ಈ ಎಲ್ಲ ಕಾರ್ಯಗಳು ಕೂಡ ಶ್ರಾವಣ ಶನಿವಾರದ ಅಂಗವಾಗಿ ಬಹಳ ಅದ್ಭುತವಾಗಿ ಜರುಗ್ತದೆ. ಬಂದಂಥ ಭಕ್ತಾದಿಗಳು ಬಹಳ ಸಂತೋಷದಿಂದ ಇದೆಲ್ಲವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಪ್ರತಿ ವರ್ಷ ಇದೇ ರೀತಿ ಇಲ್ಲಿ ನಡೀತದೆ. ತಾವು ಮುಂದಿನ ವರ್ಷವೂ ಕೂಡ ತಪ್ಪದೆ ತಾವೆಲ್ಲ ಭಕ್ತಾದಿಗಳು ಆಗಮಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.